ಸೊಸೆ ಸೊಸೆ. ಈ ಕೀರ್ತಿ ಸಾಕ್ಷಿಗಳನ್ನೆಲ್ಲ ತಗೊಂಡ್ಬಂದು ಎಲ್ಲಿಡ್ತಿದ್ದಾಳೆ? ಅಂಜಲಿ, ಸಾರಿ, ಆದ್ರೆ ಇದು ನನ್ನ ರೂಮೇನಾ ಅಥವಾ ತಪ್ಪಿ ನಾನೇನಾದ್ರೂ ನಿನ್ನ ರೂಮಿಗೆ ಬಂದ್ಬಿಟ್ನಾ? ಇಲ್ಲ, ಈ ರೂಮು ನಂದೆ, ಆ ಕಬೋರ್ಡು ನಂದೆ. ಆದ್ರೆ ಅದ್ರ ಒಳಗಡೆ ನೀನೇನೋ ಹುಡುಕ್ತಿದ್ಯಾ. ಸಿಗಲ್ಲ ಬಿಡು. ನೀನ್ ನನ್ನ ರೂಮಲ್ಲಿ ಏನ್ ಹುಡುಕ್ತಾ ಇದೆಯೋ ಅದು ಖಂಡಿತ ನಿನಗೆ ಸಿಗೋದಿಲ್ಲ. ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡವಾ ಅಂಜಲಿ ನಿನಗೆ? ಒಂದು ಮನುಷ್ಯ ಎಡವಿದ ಕಡೆನೆ ಎಷ್ಟು ಸಲ ಎಡವ್ತಾನೆ? ಒಂದ್ಸಲ, 2 ಸಲ, ಅಬ್ಬಬ್ಬಾ ಅಂದ್ರೆ 3 ಸಲ. ಅದಾದ್ಮೇಲೂ ಎಡವಿದ ಜಾಗದಲ್ಲೇ ಎಡವಿದ್ರೆ ಅವನನ್ನ ಖಂಡಿತ ಮನುಷ್ಯ ಅನ್ನಲ್ಲ. ಈ ವಿಷಯ ನಿನಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೆ. ನಾನ್ ಯಾವಾಗ್ಲೂ ಚಾಪೆ ಕೆಳಗಡೆ ತೂರಿದ್ರೆ ನೀನು ರಂಗೋಲಿ ಕೆಳಗಡೆನೆ ತೂರ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಆದ್ರೆ ಈಗ ನಾನೇ ರಂಗೋಲಿ ಕೆಳಗಡೆ ತೂರ್ಬಿಟ್ಟಿದ್ದೀನಿ. ಆವತ್ತು ನೀನ್ ಹೇಳ್ದ ಹಾಗೆ ಭೂಮಿ ಒಳಗಡೆ ನುಗ್ಗೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅಲ್ಲೂ ಒಬ್ಬ ಕಾವಲ್ಗಾರನ್ನ ಇಟ್ಟಿದ್ದೀನಿ. ಜಾಸ್ತಿ ಹಲ್ ಕಡಿಬೇಡ ಅಂಜಲಿ. ಅಲ್ಲಿಗೆ ನಿನ್ನ ಅಂಜಲಿ ಅಲಿಯಾಸ್ ಗಾಯತ್ರಿ ಮಹಾನಾಟಕಕ್ಕೆ ಅತಿ ಶೀಘ್ರದಲ್ಲೇ ಪರದೆ ಬೀಳುತ್ತೆ. ಅಂಜಲಿ, ಜಾಸ್ತಿ ಹಲ್ ಕಡಿಬೇಡ. ಹಲ್ಲಿಲ್ಲದ ಹಾವಾಗೋಗ್ತೀಯಾ, ಚೆನ್ನಾಗಿರಲ್ಲ. ಅಂಜಲಿ, ನಿನಗ್ ಬೇಕಾಗಿರೋದ್ ಏನೂ ಈ ರೂಮಲ್ಲಿ ಇಲ್ಲ. ನನ್ನಾಣೆ, ಸಾರಿಪ್ಪ, ನಿನ್ನಾಣೆ. ನಿನಗ್ ಬೇಕಾಗಿರೋದ್ ಯಾವುದು ಈ ರೂಮಲ್ಲಿ ಇಲ್ಲ ಅಂದ್ಮೇಲೆ ನೀನಿಲ್ಲಿದ್ದು ಏನ್ ಪ್ರಯೋಜನ ಹೇಳು? ನಡಿ ಹೊರಗೆ. ಈ ಅಂಜಲಿ, ನಡಿ ನಡಿ ನಡಿ. ಏ ನಡಿ ನಡಿ. ಅಂಜಲಿ, ಹೇಳದ್ನಲ್ಲ ಅದ್ರಲ್ಲಿ ಏನು ಇಲ್ಲ ಅಂತ. ಹೊರಡು ಹೊರಡು. ಭದ್ರಕಾಳಿ ನಮಸ್ತುಭ್ಯಂ ಮಹಾಕಾಳಿ ನಮೋಸ್ತುತೆ ಚಂಡಿ ಚಂಡೇ ನಮಸ್ತುಭ್ಯಂ ತಾರಿಣೀ ವರವರ್ಣಿನಿ ಉಮೇಶಾಸಂ ಹರಿಶ್ವೇತೆ ಕೃಷ್ಣಕೈಟವನಾಶಿನಿ ಹಿರಣ್ಯಾಕ್ಷಿ ವಿರೂಪಾಕ್ಷಿ ಸುಧುಮ್ರಾಕ್ಷಿ ನಮೋಸ್ತುತೆ. जय काली जय जय काली जय काली जय जय काली जय काली जय जय काली जय काली जय जय काली. भद्रकाली नमस्तुभ्यं महाकाली नमोस्तुते चंडी चंडे नमस्तुभ्यं तारिणी वरवर्णिनि उमेशासं हरिश्वेते कृष्णकैटवनाशिनि हिरण्याक्षि विरूपाक्षि सुधुम्राक्षि नमोस्तुते. ಈ ಮನೆಯವ್ರನ್ನೆಲ್ಲ ಕತ್ಲಲ್ಲಿಟ್ಟಿದ್ದು ಇನ್ ಸಾಕು ಅನ್ಸುತ್ತೆ. ಅಂಜಲಿ ತಪ್ಪಿತಸ್ಥೆ ಅಂತ ಪ್ರೂವ್ ಮಾಡೋದಕ್ಕೆ ಏನೇನ್ ಸಾಕ್ಷಿಗಳು ಬೇಕೋ ಎಲ್ಲ ಸಾಕ್ಷಿಗಳು ಈಗ ನನ್ನ ಹತ್ರ ಇದೆ. ಅಂಜಲಿ ವೇಷ ಕಳ್ಸೋ ಟೈಮು ಬಂದ್ಬಿಟ್ಟಿದೆ. ನಾಳೆ ಬೆಳಿಗ್ಗೆ ಪ್ರತಿಯೊಂದು ವಿಷಯನೂ ಮನೆಯವರು ಎಲ್ರಿಗೂ ಹೇಳಬೇಕು. ಎಲ್ರ ಮುಂದೆ
ಸತ್ಯ ಏನು ಅಂತ ಬಿಚ್ಚಿಡ್ಬೇಕು. ಯಾಕಮ್ಮ ಕೀರ್ತಿ ಹಾಗೆ ನಿಂತ್ಬಿಟ್ಟೆ? ಮಂಗಳಾರತಿ ತಗೋ. ಯಾಕಮ್ಮ ಕೀರ್ತಿ, ಆರತಿ ತಗೋ. ಮಾತಾಡಮ್ಮ. ಕೀರ್ತಿ, ಏನಾಯ್ತಮ್ಮ? ಏನ್ ವಿಷಯ? ನೋಡಿ, ಇಷ್ಟು ದಿನ ನೀವೆಲ್ಲರೂ ನನ್ನನ್ನ ಎಲ್ಲಿಗೆ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದೆ. ಆದ್ರೆ ನಾನು ಯಾವುದಕ್ಕೂ ಉತ್ತರ ಕೊಟ್ಟಿರ್ಲಿಲ್ಲ. ವಿಷಯ ಅಷ್ಟೇ, ಕೆಲವೊಂದು ಸತ್ಯಗಳನ್ನ ನಿಮ್ ಮುಂದೆ ಸಾಕ್ಷಿ ಸಮೇತ ಬಿಚ್ಚಿಡ್ಬೇಕಾಗಿತ್ತು. ಆ ಸತ್ಯಗಳನ್ನ ಇವತ್ತು ನಿಮ್ ಮುಂದೆ ಹೇಳ್ತೀನಿ, ಬನ್ನಿ. ವಿಷಯ ಏನು ಅಂತ ಅವರೇ ಹೇಳ್ತಾರೆ. ಯಾಕೆ ಅಷ್ಟೊಂದು ಆತ್ರ? ಆತ್ರಾಗೋ ಕಾತ್ರ. ಅದರಲ್ಲಿರೋ ಪಾತ್ರನ ಅವರೇ ಹೇಳ್ತಾರೆ, ನೀವು ಕುತ್ಕೊಳ್ಳಿ. ರಾಘವ್, ನೆನ್ನೆ ನೀವು ಕೂಡ ನನ್ನನ್ನ ಫೋರ್ಸ್ ಮಾಡಿ ಕೇಳಿದ್ರಿ, ಎಲ್ಲಿ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಹೇಳು ಅಂತ. ಸಾರಿ ರಾಘವ್, ನೆನ್ನೆ ನಿಮ್ ಹತ್ರ ಏನ್ ವಿಷಯ ಅಂತ ಹೇಳಕ್ಕಾಗಿಲ್ಲ. ಆದ್ರೆ ಇವತ್ತು ನಿಮ್ಮೆಲ್ಲರ ಮುಂದೆ ಒಂದು ಸತ್ಯನ ಬಿಚ್ಚಿಡಕ್ ಹೊರಟಿದ್ದೀನಿ. ಈ ಮನೆ ಒಗ್ಗಟ್ಟನ್ನ ಒಡೆಯಕ್ಕೆ ಅಂತ ಬಂದಿರೋ ಒಂದು ಹೆಣ್ಣಿನ ನಿಜವಾದ ಮುಖನ ನಿಮ್ ಮುಂದೆ ಅನಾವರಣ ಮಾಡಬೇಕಾಗಿದೆ. ಆ ಮುಖದ ಹಿಂದಿರೋ ಕರಾಳ ಅಧ್ಯಾಯಗಳನ್ನ ತೆಗೆದಿಡೋದಕ್ಕೆ ಯಾವ್ಯಾವ ಸಾಕ್ಷಿಗಳು ಬೇಕೋ ಆ ಎಲ್ಲ ಸಾಕ್ಷಿಗಳನ್ನು ತಗೊಂಡೇ ಬಂದಿದ್ದೀನಿ. ನೀವುಗಳು ನನಗೆ ಪರ್ಮಿಷನ್ ಕೊಟ್ರೆ ನಾನು ಶುರು ಮಾಡ್ತೀನಿ. ಏನ್ ಕೀರ್ತಮ್ಮ ನೀವು? ಎಲ್ರೂ ವಿಷಯ ತಿಳ್ಕೊಳ್ಳೋದಕ್ಕೆ ಕಾತ್ರದಿಂದ ಇದ್ದಾರೆ, ಬೇಗ ಹೇಳಿ. ಹೌದಮ್ಮ ಕೀರ್ತಿ, ಇನ್ ತಡ ಮಾಡಬೇಡ, ಹೇಳ್ಬಿಡು. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಈಕೆ
ನಿಜವಾದ ಗಾಯತ್ರಿ ಅಲ್ಲ. ಭದ್ರಕಾಳಿ ನಮಸ್ತುಭ್ಯಂ ಮಹಾಕಾಳಿ ನಮೋಸ್ತುತೆ ಚಂಡಿ ಚಂಡೇ ನಮಸ್ತುಭ್ಯಂ ತಾರಿಣೀ ವರವರ್ಣಿನಿ ಉಮೇ ಶಾಕಂಭರಿ ಶ್ವೇತೆ ಕೃಷ್ಣಕೈಟವನಾಶಿನಿ ಹಿರಣ್ಯಾಕ್ಷಿ ವಿರೂಪಾಕ್ಷಿ. ಸೀತಾರಾಮಯ್ಯನವ್ರ ತಂಗಿ ಮಗಳು ನಿಜವಾದ ಗಾಯತ್ರಿ ನಾನು. ಜಯ ಕಾಳಿ ಜಯ ಜಯ ಕಾಳಿ ಜಯ ಕಾಳಿ ಜಯ ಜಯ ಕಾಳಿ ಜಯ ಕಾಳಿ ಜಯ ಜಯ ಕಾಳಿ ಜಯ ಕಾಳಿ ಜಯ ಜಯ ಕಾಳಿ. ಕೀರ್ತಿ, ಏನಮ್ಮ ಹೇಗೆ ಹೇಳ್ತಿದ್ಯಾ? ಗಾಯತ್ರಿ ನೀನಾ? ಅದು ಹೇಗಮ್ಮ ಸಾಧ್ಯ? ಹೇಳ್ತೀನಿ ಮಾವ, ಹೇಗ್ ಸಾಧ್ಯ ಅಂತ ಹೇಳ್ತೀನಿ. ಹೈದರಾಬಾದಲ್ಲಿದ್ದಾಗ ನನ್ನವರು ಅಂತ ನನಗಿದ್ದಿದ್ದು ನನ್ನ ತಾಯಿ ಮಾತ್ರ. ಸೀತಾರಾಮಯ್ಯನವ್ರ ತಂಗಿ ವಸುಧಾ. ಅವ್ರಿಗೆ ಹುಷಾರಿರ್ಲಿಲ್ಲ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರು. ಆಗ ಅವರು ನನ್ನನ್ನ ಕರೆದು, ನಂಗಿನ್ಯಾರಮ್ಮ ದಿಕ್ಕು ಅದನ್ನ ಹೇಳ್ಬೇಕು ಅಂತಾನೆ ಕಾಯ್ತಾ ಇದ್ನಮ್ಮ. ನಿಮ್ಮಪ್ಪ ಸತ್ತಾಗ ನಾನು ನೀನು ಅನಾಥರಾಗೋದ್ವಿ. ಈಗ ನಾನ್ ಸತ್ತಾಗ ನೀನ್ ಅನಾಥೆ ಆಗಲ್ಲಮ್ಮ. ನಿನ್ಗೆ ನಿನ್ನದೇ ಆದ ದೊಡ್ಡ ಕುಟುಂಬ ಇದೆ. ಅಲ್ಲಿ ನಿನ್ನವರಿದ್ದಾರೆ. ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಈ ಒಗ್ಗಟ್ಟು ಕುಟುಂಬದ ಫೋಟೋ ಕೊಟ್ಟು ಅಮ್ಮ ಕಣ್ಮುಚ್ಕೊಂಡ್ಲು. ಈ ಪತ್ರ ತಗೊಂಡೋಗಿ ಅಣ್ಣನ ಹತ್ರ ಕೊಡು. ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಒಗ್ಗಟ್ಟಾಗಿರೋ ಆ ಮನೇನ ಇನ್ನಷ್ಟು ಒಗ್ಗಟ್ಟು ಮಾಡು ಗಾಯತ್ರಿ. ಅಮ್ಮ ತೀರ್ಕೊಂಡ್ಮೇಲೆ ಈ ಒಗ್ಗಟ್ಟು ಕುಟುಂಬನ ಹುಡ್ಕೊಂಡು ಅಮ್ಮಂಗ್ ಭಾಷೆ ಕೊಟ್ಟ ಹಾಗೆ ಈ ಕುಟುಂಬದ ಒಗ್ಗಟ್ಟನ್ನ ಇನ್ನಷ್ಟು ಜಾಸ್ತಿ ಮಾಡಕ್ಕೆ ಅಂತ ಬೆಂಗಳೂರಿಗೆ ಹೊರಟೆ. ಹೈದರಾಬಾದ್ ಸ್ಟೇಷನ್ ಅಲ್ಲಿ ಅಂಜಲಿ ಒಳಗಿರೋ ಕ್ರೌರ್ಯ ಏನು ಅಂತ ಗೊತ್ತಿಲ್ಲದೆ ನನ್ನ ಬಗ್ಗೆ ಎಲ್ಲವನ್ನೂ ಅವಳಿಗೆ ಹೇಳ್ಕೊಂಡೆ. ಇದೇ ನನ್ನ ಫ್ಯಾಮಿಲಿ. ಅಮ್ಮ ನನಗೆ ಬರೆದು ಕೊಟ್ಟಿದ್ದ ಕಾಗದ, ಈ ಒಗ್ಗಟ್ಟು ಕುಟುಂಬದ ಫೋಟೋ ಎಲ್ಲದನ್ನೂ ಅವಳಿಗೆ ತೋರಿಸ್ದೆ. ಈ ಒಗ್ಗಟ್ಟು ಕುಟುಂಬನ ಒಡಿಬೇಕು ಅಂತ ಇಲ್ಲಿಗೆ ಬರ್ತಿದ್ದವಳಿಗೆ ನಾನು ಸಿಕ್ಕಿದ್ದು ಒಂದು ದೊಡ್ಡ ವರ ಆಗೋಯ್ತು.
ಈ ಮನೆಗೆ ಬಂದು ಸೇರ್ಕೊಳ್ಳೋದಕ್ಕೆ ಅವಳಿಗೆ ಇದಕ್ಕಿಂತ ದೊಡ್ಡ ಅವಕಾಶ ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಅವಳು ಟ್ರೈನ್ನಲ್ಲೇ ನನ್ನನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ನಾನು ಸೀತಾರಾಮಯ್ಯನ ಮನೆ ಒಗ್ಗಟ್ಟನ್ನ ಒಡೆಯೋದಕ್ಕೆ ಹೋಗ್ತಾ ಇರೋದು ಕಣೆ. ನಾನು ಸತ್ತು ಹೋದೆ ಅನ್ಕೊಂಡು ಈ ಅಂಜಲಿ ಈ ಮನೆಗೆ ಗಾಯತ್ರಿ ಆಗಿ ಬಂದ್ಲು. ಆದ್ರೆ ವಿಧಿ ನನ್ನನ್ನ ಸಾಯಕ್ ಬಿಡ್ಲಿಲ್ಲ. ಅರ್ಧ ಜೀವವಾಗಿ ಬಿದ್ದಿದ್ ನನ್ನನ್ನ ರಾಘವ್ ಸಿಗೋ ಹಾಗೆ ಮಾಡಿದ. ಪ್ರಜ್ಞೆ ಬಂದಾಗ ಹಳೇದ್ ಯಾವುದು ನನಗೆ ನೆನಪಿರ್ಲಿಲ್ಲ. ಆಗ ನನ್ನನ್ನ ಕಾಪಾಡಿದ್ದು, ನನ್ನ ಕೀರ್ತಿ ಅಂತ ಹೆಸರು ಕೊಟ್ಟಿದ್ದು ನನ್ನ ಗಂಡ ರಾಘವ್. ಆದ್ರೆ ಒಂದಿನ ನನ್ಗೆ ಹಳೇದೆಲ್ಲ ನೆನಪಿಗೆ ಬಂತು. ಎಲ್ಲ ವಿಷಯನೂ ನಿಮ್ಗಳಿಗೆ ಹೇಳ್ಬೇಕು ಅಂತ ಬಂದೆ. ಆದ್ರೆ ಅಷ್ಟರಲ್ಲಿ ಅಂಜಲಿ ಮತ್ತೆ ಕೇಶವಣ್ಣನ ಮದುವೆ ನಡೀತಾ ಇತ್ತು. ವಿಷಯನ ನಿಮ್ಮೆಲ್ರಿಗೂ ಹೇಳ್ಬಿಡ್ಬೇಕು ಅನ್ನೋಷ್ಟರಲ್ಲಿ ಅಂಜಲಿ ಈ ಮನೆ ಸೊಸೆ ಆಗಿ ಹೋಗಿದ್ಲು. ಅಂಜಲಿ ಈ ಮನೆಗೆ ಸೇರ್ಕೊಂಡು ಈ ಮನೆ ಒಗ್ಗಟ್ಟನ್ನ ಒಡೆಯೋದಕ್ಕೆ ಇನ್ನಿಲ್ದಂಗೆ ಪ್ರಯತ್ನ ಪಡೋದಕ್ಕೆ ಶುರು ಮಾಡಿದ್ಲು. ಅಂಜಲಿ ಸಾಕಷ್ಟು ಅಡ್ಡಿ ಮಾಡಿದ್ರು ರಾಘವ್ನ ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬಂದೆ. ನಾನು ಈ ಮನೆಗೆ ಬಂದ ಮೇಲೆ ಪ್ರತಿನಿತ್ಯ ನನ್ನ ಮತ್ತೆ ಅಂಜಲಿ ನಡುವೆ ಒಂದಲ್ಲ ಒಂದ್ ರೀತಿ ಹೋರಾಟ ನಡೀತಾನೆ ಇತ್ತು. ಸತ್ಯ ಮತ್ತೆ ಸುಳ್ಳಿನ ನಡುವಿನ ಕಾದಾಟದಲ್ಲಿ ಒಂದೊಂದ್ಸಲ ಸತ್ಯಕ್ಕೆ ಜಯ ಸಿಕ್ಕರೆ ಒಂದೊಂದ್ಸಲ ಸೋಲಿಗೆ ಜಯ ಸಿಗೋದು. ಹಾಗಿರುವಾಗ ಒಂದಿನ ಶಾರದತ್ತೆಗೆ ಅಂಜಲಿ ನಿಜವಾದ ರೂಪ ಏನು ಅನ್ನೋದು ಗೊತ್ತಾಯ್ತು. ಸತ್ಯ ಗೊತ್ತಾದವ್ರನ್ನ ಉಳಿಸ್ಬಾರ್ದು ಅಂತ ಅವ್ರನ್ನ ಕೊಂದಿದ್ದು ಇದೇ ಅಂಜಲಿ. ಭದ್ರಕಾಳಿ ನಮಸ್ತುಭ್ಯಂ ಮಹಾಕಾಳಿ ನಮೋಸ್ತುತೆ ಚಂಡಿ ಚಂಡೇ ನಮಸ್ತುಭ್ಯಂ ತಾರಿಣೀ ವರವರ್ಣಿನಿ ಉಮೇ ಶಾತಂ ಹರಿಶ್ವೇತೆ ಕೃಷ್ಣಕೈಟವನಾಶಿನಿ ಹಿರಣ್ಯಾಕ್ಷಿ ವಿರೂಪಾಕ್ಷಿ ಸುಧುಮ್ರಾಕ್ಷಿ ನಮೋಸ್ತುತೆ. Jai Kali
ಆಸೆ